ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮಧ್ಯಾಹ್ನದ ಶುಭಾಶಯಗಳು. ನಿಮ್ಮ 8ನೇ ತರಗತಿಯಲ್ಲಿ ರಾಜ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಅಂತಂದರೆ, ಈಗಾಗಲೇ ನಾವು 1ನೇ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಅರ್ಥ, ಪರಿಚಯ, ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡು, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಅರಿಸ್ಟಾಟಲ್ ಅಂತಕ್ಕಂಥವನು ಅಲ್ಲಿ ರಾಜ್ಯಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು ಎಂಬ ವಿಚಾರಗಳನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡು, ಇಂದು ನಾವು 2ನೇ ಅಧ್ಯಾಯ ಸಾರ್ವಜನಿಕ ಆಡಳಿತ ಅಂತ ಒಂದು ವಿಚಾರವನ್ನು ನಿಮಗೆ 8ನೇ ತರಗತಿಗೆ ಇಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕ ಅಂತಂದ್ರೆ ಪಬ್ಲಿಕ್, ಸರ್ಕಾರಿ. ಈಗ ಕೇಳ್ತಾರೆ ನೋಡಿ, ಏನಪ್ಪ ಸರ್ಕಾರಿ ಕೆಲಸನ ಅಥವಾ ಖಾಸಗಿ ಕಂಪ್ನಿ ಕೆಲಸನ? ಸರ್ಕಾರ ಅಂದ್ರೆ ಏನು? ಗವರ್ನಮೆಂಟ್ ಅಂದ್ರೆ ಆಡಳಿತ ಇರುತ್ತೆ. ಇಲ್ಲಿ ಸಾರ್ವಜನಿಕ ಅನ್ನೋ ಪದ ಸರ್ಕಾರನ ಅರ್ಥದಲ್ಲೇ ಬಳಸ್ತಾರೆ. ಆಡಳಿತ, ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸುತ್ತೋ ಅದ್ರ ಬಗ್ಗೆ ಅಭ್ಯಾಸ ಮಾಡತಕ್ಕಂತಹ ಒಂದು ವಿಚಾರವನ್ನೇ ಈ ಸಾರ್ವಜನಿಕ ಆಡಳಿತದ ವಿಷಯದಲ್ಲಿ ಅಭ್ಯಾಸ ನೋಡಿ. ಇಲ್ಲಿ ಸಾರ್ವಜನಿಕ ಆಡಳಿತ ಅಂದ್ರೆ ಅದರ ಅರ್ಥ, ಅದಕ್ಕೆ ಸಂಬಂಧಿಸಿದ ವ್ಯಾಖ್ಯೆಗಳು, ಅದರ ವ್ಯಾಪ್ತಿ, ಅದರ ಪ್ರಾಮುಖ್ಯತೆ ಮತ್ತು ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಲೂಥರ್ ಗಲಿಕ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಾರ್ವಜನಿಕ ಆಡಳಿತ ಶಾಸ್ತ್ರಜ್ಞನ, ಅವನು ಬಹಳ ಸಂಕ್ಷಿಪ್ತವಾಗಿ ಇಂಗ್ಲಿಷನ ಮೊದಲ ಅಕ್ಷರಗಳ ವಿಸ್ತೃತ ರೂಪವಾದಂಥ ಪೋಸ್ಡ್ ಕಾರ್ಡ್ ಎಂಬ ಪದವನ್ನು ಬಳಸಿ ಈ ವಿಚಾರಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳಿಯೋದಕ್ಕೆ ಪ್ರಯತ್ನ. ಉಳಿದನ್ನು ನೆಕ್ಸ್ಟ್ ನೋಡಿ, ನೇಮಕಾತಿ ಹೇಗೆ ಮಾಡ್ತಾರೆ, ರಿಕ್ರೂಟ್ಮೆಂಟ್ ಅಂತಕ್ಕಂಥದ್ದು, ಮತ್ತು ಈ ಕೇಂದ್ರದಲ್ಲಿ ನೇಮಕಾತಿ ಮಾಡಲಿಕ್ಕೆ UPSC ಕೇಂದ್ರ ಲೋಕ ಸೇವಾ ಆಯೋಗ, ಅದೇ ರೀತಿ ರಾಜ್ಯದಲ್ಲಿ KPSC ರಾಜ್ಯ ಲೋಕ ಸೇವಾ ಆಯೋಗ, ಕೇಂದ್ರ ಸಚಿವಾಲಯ, ರಾಜ್ಯ ಸಚಿವಾಲಯ, ಮತ್ತು ಕಾನೂನು ಸುವ್ಯವಸ್ಥೆ ಹಾಗೂ ಈ ತರಬೇತಿ ಅಂತಕ್ಕಂಥದ್ದು ಹೇಗೆ ಕೊಡ್ತಾರೆ, ಅದರ ಅರ್ಥ, ವಿಧ, ಮತ್ತು ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ, ಅದರ ಸದಸ್ಯರ ಸಂಖ್ಯೆ, ಹಾಗೆ ರಾಜ್ಯ ಲೋಕ ಸೇವಾ ಆಯೋಗಗಳ ಸದಸ್ಯರ ಸಂಖ್ಯೆ, ರಚನೆ, ಅದರ ಕಾರ್ಯವ್ಯಾಪ್ತಿ, ಮತ್ತು ಸೆಕ್ರೆಟರಿಯೇಟ್ ಅಂತ ಕರೀತೀವಿ, ರಾಜ್ಯ ಸಚಿವಾಲಯ ಇದೇ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಈ ಅಧ್ಯಾಯದ ಸ್ಥೂಲವಾಗಿ ತಿಳ್ಕೊಳ್ತೀವಿ. ಮುಖ್ಯವಾಗಿ ಸಾರ್ವಜನಿಕ ಆಡಳಿತ ಅಂತಂದ್ರೆ ಏನು ನೋಡಿ, ಆಧುನಿಕ ಸಮಾಜ ಸಂಕೀರ್ಣ ಮತ್ತು ಅನೇಕ ಬದಲಾವಣೆಗಳಿಗೆ ಇದು ತನ್ನ ಮೈಯನ್ನು ಹೊಡೆದುಕೊಂಡು ನಿಂತ್ಕೊಂಡಿರ್ತದೆ ನೋಡ್ತದೆ. ಹಾಗಾಗಿ ದಿನದಿಂದ ದಿನಕ್ಕೆ ಸರ್ಕಾರಿ ನೌಕರಿ ಮತ್ತು ಸರ್ಕಾರಿ ನೌಕರರ ಕಾರ್ಯವ್ಯಾಪ್ತಿ ಅಂತಕ್ಕಂಥದ್ದು ಏನಾಗ್ತಿದೆ, ವಿಶಾಲ ಆಗ್ತಕ್ಕಂಥದ್ದು ನೋಡ್ತದೆ. ಗೌರ್ಮೆಂಟ್ ಎಂಪ್ಲಾಯ್ ಅಂದರೆ ಅವ್ರು ನೋಡೋ ದೃಷ್ಟಿಕೋನನೇ ಬೇರೆ ಇರ್ತದೆ. ಹಾಗಾಗಿ ಸಾರ್ವಜನಿಕ ಆಡಳಿತ ಮಾನವ ಸಮಾಜವನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥ. ಉದಾಹರಣೆಗೆ ಯಾವುದೋ ಒಂದು ಕಚೇರಿಗೆ ಹೋಗಿರ್ತೀವಿ, ಒಂದು ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು. ಅವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದ ನಂತರ ಅಧಿಕಾರಿ ಅವ್ರು ಸರಿನೋ ತಪ್ಪೋ ಪರಿಶೀಲಿಸಿದ ನಂತರ ಮುದ್ರೆಯನ್ನು ಓದ್ತಾನೆ, ನಂತರ ನಮಗೆ ರೇಷನ್ ಕಾರ್ಡ್ ಸಿಗ್ತದೆ ಅಥವಾ ಆಧಾರ್ ಕಾರ್ಡ್ ತೆಗೆದು. ಹಾಗೆ ಸಾರ್ವಜನಿಕ ಆಡಳಿತ ಹಿಂದೆ ಬಹಳ ಸಂಕುಚಿತ ಅರ್ಥದಲ್ಲಿತ್ತು, ಈಗ ಅದು ವಿಶಾಲವಾದ ಅರ್ಥವನ್ನು ಪಡ್ಕೊಂಡಿದೆ. ರಾಜ್ಯಶಾಸ್ತ್ರದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಈ ಸಾರ್ವಜನಿಕ ಆಡಳಿತದ ಅಧ್ಯಯನದ ಬಗ್ಗೆ ಪ್ರಮುಖವಾಗಿ ಮೊದಲ ಬಾರಿಗೆ ಅಧ್ಯಯನ ಪ್ರಾರಂಭ ಆಗಿತ್ತು ಅಂದರೆ ಅಮೆರಿಕಾದಲ್ಲಿ. ಅದರಲ್ಲೂ ವುಡ್ರೋ ವಿಲ್ಸನ್ ಅಂತಕ್ಕಂಥವನು ಇದನ್ನಲ್ಲ, ಇವನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ. ಇವನನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವುಡ್ರೋ ವಿಲ್ಸನ್, ಇವನನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ KPSC UPSC ಎಕ್ಸಾಮ್ ಅಂತ ಕೊಟ್ಟರೆ ಒಂದು ಆಪ್ಷನ್ ಸಬ್ಜೆಕ್ಟ್ ಇರುತ್ತೆ, PA ಅಂತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಸೊ ಆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವುಡ್ರೋ ವಿಲ್ಸನ್ ಅಂತಕ್ಕಂಥವನ್ನ ಕರಿತೀವಿ. ಪ್ರಸ್ತುತ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಎಲ್ಲಾ ರಂಗದಲ್ಲೂ ಕೂಡ ಒಂದು ಪ್ರಮುಖ ಅಧ್ಯಯನದ ವಿಷಯವಾಗಿ ಬೆಳವಣಿಗೆಯನ್ನು ಹೊಂದಿರ್ತಕ್ಕಂಥ. ಉದಾಹರಣೆಗೆ ನೋಡಿ, ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಕೂಡ ಫೈನಲ್ ಇಯರ್ ಅಲ್ಲಿ ಇದೊಂದು ಸಬ್ಜೆಕ್ಟ್ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಎಷ್ಟೋ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಆಪ್ಷನ್ಸ್ ಅಂತ ತೆಗೆದುಕೊಂಡು ಪಾಸಾಗಿ ಯಶಸ್ಸನ್ನು ಗಳಿಸಿರ್ತಕ್ಕಂಥ ನೋಡ್ತಾರೆ. ಅವ್ರ ಅನುಭವ ಕೇಳಿದ್ರೆ ಹೇಳ್ತಾರೆ. ಹಾಗೆ
ಈ ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವ್ಯಾಪಕ ವ್ಯಾಪ್ತಿಯ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗ ಆಗಿದೆ. ಆಡಳಿತ ನೋಡಿ, ಸಾರ್ವಜನಿಕ ಆಡಳಿತ ಸರ್ಕಾರಿ ಆಡಳಿತ ಯಂತ್ರ ಅರ್ಥ. ಹಾಗಾಗಿ ಈ ಸಾರ್ವಜನಿಕ ಎನ್ನುವ ಪದ ಸರ್ಕಾರಿ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ. ಈ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತ ಈ ಪದವನ್ನು ಪ್ರಯೋಗ ಮಾಡಿ. ಈ ಪದವನ್ನು ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ 1812ರಲ್ಲಿ ಮೊದಲ ಬಾರಿಗೆ ಈ ಪದ ಪ್ರಯೋಗ ಮಾಡಿದ. ಯಾವುದು? ಸಾರ್ವಜನಿಕ ಆಡಳಿತ ಪದವನ್ನ ಪ್ರಯೋಗವನ್ನ ಮಾಡ್ತಾ ಹೋಗ್ತಾರೆ. ಆ ನಂತರ ಅನೇಕ ಲೇಖಕರು ತಮ್ಮದೇ ಆದಂತಹ ಪರಿಭಾಷೆಯಲ್ಲಿ ಅಥವಾ ವ್ಯಾಖ್ಯಾನದಲ್ಲಿ ಅದಕ್ಕೆ ಅರ್ಥವನ್ನ ಕೊಟ್ಕೊಳ್ತಾ ಹೋದರು. ಈಗ ಮೊದಲ ಬಾರಿಗೆ ಅದರ ವ್ಯಾಖ್ಯೆಗಳ ಬಗ್ಗೆ, ಅರ್ಥದ ಬಗ್ಗೆ ಹೇಳೋದಾದ್ರೆ, ಆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಏನು ಹೇಳಿದ್ದಾನೆ ಅಂತಂದ್ರೆ, ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ. ಸರ್ಕಾರಗಳು ಜಾರಿಗೊಳಿಸಿದಂತಹ ಶಾಸನ ಮತ್ತು ಕಾಯ್ದೆ ಕಾನೂನುಗಳನ್ನು ಕ್ರಮಬದ್ಧವಾಗಿ ಅಥವಾ ಸಾರ್ವಜನಿಕ ಕಾನೂನುಗಳನ್ನು ಸಮಗ್ರವಾಗಿ ಮತ್ತು ಕ್ರಮಬದ್ಧವಾಗಿ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳಿ. ಇನ್ನೊಬ್ಬ ಚಿಂತಕ, ಅವನ ಹೆಸರು ಪಿಫ್ನರ್ ಅಂತಕ್ಕಂಥ. ನೋಡಿ, ವುಡ್ರೋ ವಿಲ್ಸನ್ ಹೇಳಿದ ಸಾರ್ವಜನಿಕ ಕಾನೂನನ್ನು ಕ್ರಮಬದ್ಧವಾಗಿ ಮತ್ತು ಅಥವಾ ಸರ್ಕಾರದ ಕಾನೂನು ನೀತಿ ಶಾಸನಗಳನ್ನು ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ. ಇನ್ನೊಬ್ಬ ಚಿಂತಕ ಪಿಫ್ನರ್ ಏನು ಹೇಳ್ತಾನೆ ಅಂತಂದ್ರೆ, ಸಾರ್ವಜನಿಕ ನೀತಿಯನ್ನು, ಸರ್ಕಾರದ ನೀತಿ ಧೋರಣೆಗಳನ್ನು ಜಾರಿಗೊಳಿಸುವ ಸಾಮೂಹಿಕ ಯಶಸ್ಸು ಅಥವಾ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಆಗಿರುತ್ತೆ. ನೀವು ನಂತರ ಸರ್ಕಾರದ ನೀತಿಗಳನ್ನು ಅಥವಾ ಸಾರ್ವಜನಿಕ ನೀತಿಗಳನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅರ್ಥ ಅಂತ ಹೇಳಿ. ಹಾಗೆ ಇನ್ನೊಬ್ಬ ಚಿಂತಕ ಬರ್ತಾನೆ, ಅವನ ಹೆಸರು ಹೇಳಿದ್ದಾರೆ ಈಗಾಗಲೇ, ಲೂಥರ್ ಗಲಿಕ್ ಅಂತ ಕರೀತಾರೆ, ಲೂಥರ್ ಗುಲಿಕ್ ಅಂತ. ಅವನೇನು ಹೇಳ್ತಾನೆ, ಸಾರ್ವಜನಿಕ ಆಡಳಿತ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ. ನೋಡಿ, ಸರ್ಕಾರದ ನೀತಿ ಧೋರಣೆಗಳು, ಸರ್ಕಾರದ ಆಶ್ವಾಸನೆಗಳು, ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾನೂನುಗಳು, ಸರ್ಕಾರದ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕಂತಹ ಒಂದು ಕಾರ್ಯಾಂಗ ಶಾಖೆಗೆ ಸಾರ್ವಜನಿಕ ಆಡಳಿತ ಸಂಬಂಧಿಸಿದೆ ಅಂತೇಳಿ ಇವನು ಅಭಿಪ್ರಾಯವನ್ನ ಪಡ್ತಾನೆ. ಹಾಗಾದ್ರೆ ಒಟ್ಟಿನಲ್ಲಿ ಏನು ಹೇಳ್ಬೋದು ಸಾರ್ವಜನಿಕ ಆಡಳಿತ ಅಂತಂದ್ರೆ, ಇದು ಇಡೀ ಆಡಳಿತ ವ್ಯವಸ್ಥೆಯ ಕಾರ್ಯಾಚರಣೆಗೆ ಸಂಬಂಧಿಸಿದ್ದಾಗಿದ್ದು ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ. ಅರ್ಥಾಯ್ತಲ್ಲ ಮಕ್ಕಳೇ? ಅಂದ್ರೆ ಸರ್ಕಾರದ ನೀತಿ ಧೋರಣೆ ಹಾಗೂ ಕಾನೂನುಗಳನ್ನು ಕ್ರಮಬದ್ಧವಾಗಿ ಮತ್ತು ಚಾಚೂ ತಪ್ಪದೆ ಆಡಳಿತದ ದೈನಂದಿನ ವ್ಯವಹಾರಗಳಲ್ಲಿ ಜಾರಿಗೆ ತರ್ತಕ್ಕಂಥ ಒಂದು ಕಾರ್ಯಾಂಗದ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಅಂತೇಳಿ ಅಭಿಪ್ರಾಯವನ್ನು ನಾವು ಪಡೋದು. ಪ್ರಾಮುಖ್ಯತೆ ಏನು, ಯಾಕೆ ಬೇಕು ಈ ಸಾರ್ವಜನಿಕ ಆಡಳಿತ? ನೋಡು, ವುಡ್ರೋ ವಿಲ್ಸನ್ ಏನು ಹೇಳ್ದ, ಕಾನೂನಿನ ಸಮಗ್ರ ಮತ್ತು ಸಮಗ್ರ ಕ್ರಮಬದ್ಧ ಜಾರಿಗೊಳಿಸುವಿಕೆ. ಅಂದ್ರೆ ಸರ್ಕಾರದ ಕಾನೂನುಗಳನ್ನು ಕ್ರಮಬದ್ಧವಾಗಿ ಮತ್ತು ನಿಗದಿತವಾಗಿ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಅಂತ ಅಂತಾರೆ. ಒಂದು ಸರ್ಕಾರ ಅಂತಕ್ಕಂಥದ್ದು 5 ವರ್ಷ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿ ಜನರ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರ ಮತ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಾರ್ವಜನಿಕ ಆಡಳಿತದ ಪ್ರತಿಬಿಂಬದ ಆಧಾರದ ಮೇಲೆ ಸರ್ಕಾರದ
ನೀತಿ ಧೋರಣೆಗಳು ಅವಲಂಬಿಸಿರ್ತಕ್ಕಂಥ ನೋಡ್ಬೋದು. ಹಾಗಾಗಿ ಆಧುನಿಕ ಕಲ್ಯಾಣ ರಾಜ್ಯಗಳು, ಜನರ ಯೋಗಕ್ಷೇಮ ಬಯಸ್ತಕ್ಕಂಥ ರಾಜ್ಯಗಳು, ಇವು ಬದಲಾದ ಜಗತ್ತಿಗೆ ಅನುಗುಣವಾಗಿ ಜನರ ಆಶೋತ್ತರಗಳನ್ನು, ಜನರ ಬೇಕು ಬೇಡಿಕೆಗಳನ್ನು ಈಡೇರಿಸಬೇಕಾಗಿರೋದ್ರಿಂದ ರಾಜ್ಯದ ಸ್ವರೂಪಕ್ಕೆ ತಕ್ಕ ಹಾಗೆ ಇವು ಸಾರ್ವಜನಿಕ ಆಡಳಿತದ ಕಾರ್ಯವ್ಯಾಪ್ತಿ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಏನಾಗ್ತದೆ, ಹೆಚ್ಚಾಗ್ತದೆ. ಇದರಿಂದ ಸಾರ್ವಜನಿಕ ಆಡಳಿತದ ಕ್ಷೇತ್ರವೂ ಕೂಡ ವಿಸ್ತಾರ ಆಗುವುದಲ್ಲದೆ ರಾಜ್ಯದ ಅಥವಾ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮಾನವ ಸಮಾಜದ ಸಮಗ್ರ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದನ್ನು ಅವಲಂಬಿಸಿರ್ತಾರೆ. ಉದಾಹರಣೆ ನೋಡಿ, ಕೊರೋನಾ ಸಂದರ್ಭ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರಗಳು ಸಾಕಷ್ಟು ಶ್ರಮ ಪಡ್ತಿರ್ತಕ್ಕಂಥ ನೋಡ್ತಾರೆ. ವ್ಯಾಕ್ಸಿನ್ ಬರೋ ತನಕ ಸಾಕಷ್ಟು ಖಾಸಗಿ ಹಾಸ್ಪಿಟಲ್ಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಹಾಗಾಗಿ ಬಡ ಜನರ ಆರೋಗ್ಯ ಮತ್ತು ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಸರ್ಕಾರಗಳು ಏನು ಮಾಡ್ತವೆ, ವ್ಯಾಕ್ಸಿನ್ ಅನ್ನು ಫ್ರೀಯಾಗಿ ಉಚಿತವಾಗಿ ಅವರಿಗೆ ಆಯುಷ್ಮಾನ್ ಭಾರತ್ ಅಂತ ಕಾರ್ಡನ್ನು ಮಾಡಿ ಚಿಕಿತ್ಸೆಯನ್ನು ಕೊಡ್ತಿರ್ತಕ್ಕಂಥ ನೋಡ್ತಾರೆ. ಹಾಗೆ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರೋದ್ರಿಂದ ಇದು ರಾಜ್ಯದ ವ್ಯವಸ್ಥೆಯ ಹೃದಯ ಭಾಗ ಆಗಿದೆ. ಯಾವುದು? ಸಾರ್ವಜನಿಕ ಆಡಳಿತ. ಅಂದರೆ ಇಡೀ ರಾಜ್ಯ ಅಥವಾ ರಾಷ್ಟ್ರದ ರಾಜಕೀಯ ವ್ಯವಸ್ಥೆ ಮಾನವನ ದೇಹಕ್ಕೆ ಹೋಲಿಸಿದೆ ಈ ಸಾರ್ವಜನಿಕ ಆಡಳಿತ ಅದು ಮಾನವನ ಹೃದಯ ಭಾಗ ಇರುತ್ತದೆ. ಈ ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯದ ಪರಿಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಆಧುನಿಕ ಕಲ್ಯಾಣ ರಾಜ್ಯಗಳು ಅಂತ ಕರಿತೀವಲ್ಲ, ಇವು ಆಡಳಿತಾತ್ಮಕವಾದಂತಹ ರಾಜ್ಯ ಎಂದು ಪರಿಗಣಿಸಲಾಗಿದೆ. ಇವೆಲ್ಲವೂ ಕೂಡ ಇವತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ಸ್ ಕೆಲಸ ಮಾಡಿದ್ರೆ ಇವತ್ತು ಜನ ಏನು ಮಾಡ್ತಾರೆ, ಆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಡ್ತಾರೆ, ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಇಲ್ಲ ಅಂತಂದ್ರೆ ಸರ್ಕಾರವನ್ನು ನೆಕ್ಸ್ಟ್ ಚುನಾವಣೆಯಲ್ಲೇ ಮಾಡ್ತಾರೆ, ಸೋಲಿಸ್ತಾರೆ. ಹಾಗೆ ಆಡಳಿತಾತ್ಮಕ ರಾಜ್ಯಗಳಾಗಿ ಇವತ್ತು ಪರಿವರ್ತನೆ. ರಾಜ್ಯದ ಕಾರ್ಯಕ್ಷೇತ್ರಗಳ ವ್ಯಾಪ್ತಿ ವಿಸ್ತಾರ ಆಗಿದೆ. ಜನರ ಬೇಕು ಬೇಡಿಕೆಗಳು ಕೂಡ ಬದಲಾವಣೆ ಆಗಿದೆ. ಜನರ ಜೀವನ ಶೈಲಿಯೂ ಕೂಡ ಸುಧಾರಣೆಯಾಗಿದೆ. ಹಾಗಾಗಿ ಆಧುನಿಕ ಜಗತ್ತಿನ ಕಲ್ಯಾಣ ರಾಜ್ಯಗಳ ಕಲ್ಪನೆಗೆ ತಕ್ಕಂತೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯೂ ಕೂಡ ವಿಸ್ತಾರ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದನ್ನು ಯಾಕೆ ನಾವು ಅಭ್ಯಾಸ ಮಾಡಬೇಕು ಅಥವಾ ಯಾಕೆ ಅಧ್ಯಯನ ಮಾಡಬೇಕು ಅಂತ ಬಂದಾಗ ಇದರ ಪ್ರಾಮುಖ್ಯತೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಯಾರು ಕರಿತೀವಿ ನಾವು? ವುಡ್ರೋ ವಿಲ್ಸನ್. ಮೊದಲ ಬಾರಿಗೆ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವನು ಈ ಸಾರ್ವಜನಿಕ ಆಡಳಿತ ಎಂಬ ಪ್ರಯೋಗವನ್ನು ಮಾಡಿದ. ನೆನ್ಪಿಟ್ಕೋಬೇಕು 2 ಅಂಶ. ಇನ್ನು ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಬಂದಾಗ ನೋಡಿ, ಸಾರ್ವಜನಿಕ ಆಡಳಿತ ಮೊದಲನೇದು ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ. ಫಸ್ಟ್ ಸರ್ಕಾರದ ಆಧಾರ ಸ್ತಂಭ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ವಿಧಾನಸೌಧದಲ್ಲಿ ಎದುರುಗಡೆ ಬೋರ್ಡ್ ಬರ್ಸಿ, ಗವರ್ಮೆಂಟ್ ಸರ್ವಿಸ್ ಇಸ್ ಗಾಡ್ಸ್ ವರ್ಕ್ ಅಂತ ದೇವರ ಕೆಲಸ. ಇಲ್ಲಿ ಈ ರಾಜ್ಯದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇಲ್ಲದೇ ಸರ್ಕಾರ ಇರಬಹುದು. ಆದರೆ ನೋಡಿ, ಆಡಳಿತ ಅಂಗ ಇಲ್ಲದೆ ಅಥವಾ ಸಾರ್ವಜನಿಕ ಆಡಳಿತದ ಅಂಗ ಇಲ್ಲದೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆಡಳಿತಾತ್ಮಕ ಯಂತ್ರ ಅಂತಕ್ಕಂಥದ್ದು ಏನಿದೆ ಅಥವಾ ಕಾರ್ಯಾಂಗ, ಇದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅತ್ಯವಶ್ಯಕ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿನೇ ಪಾಲ್ ಅಲಬ್ ಬಿ ಅಂತಕ್ಕಂಥವ್ರು ಏನ್ ಹೇಳ್ತಾರೆ, ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟ ಆಗುವುದು. ಅಂದ್ರೆ ಸಾರ್ವಜನಿಕ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಮಾದಿನ ಭರವಸೆ ಕೊಡುತ್ತಷ್ಟೇ, ಒಣಮಾದಿನ ಹರಟೆ ಆಗುತ್ತದೆ, ಹರಟೆಯ ಕೂಟ ಆಗುತ್ತದೆ ಅಂತೇಳಿ ಅವರು ಆಪಲ್ ಬಿ ಅಂತಕ್ಕಂಥವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಇದು ಆಧಾರ ಸ್ತಂಭ ಇದ್ದಾರೆ ಎಂದು ಸಾರ್ವಜನಿಕ ಆಡಳಿತ. ಎರಡನೇದು, ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಗಳನ್ನು ಒದಗಿಸಿಕೊಡುತ್ತದೆ. ವಿವಿಧ ಸೇವೆಗಳು, ಸರ್ವಿಸ್, ವಿವಿಧ ಸೇವೆಗಳ ಪೂರೈಕೆ, ಅದು ಸಾರ್ವಜನಿಕ ಆಡಳಿತ. ನೋಡಿ, ಅಲರ್ಜಿ ಜನಸ್ನೇಹಿ ಕೇಂದ್ರಗಳು ಅಂತ ಕರಿತೀವಿ, ನಾಡ ಕಚೇರಿ ಅಂತ ಕರಿತೀವಿ, ಗ್ರಾಮ ಪಂಚಾಯತ್ ಅಂತ ಕರಿತೀವಿ. ಇಲ್ಲೆಲ್ಲ ಅನೇಕ ಸೇವಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂತಹ
ಸಕಾಲ ಅಂತಕ್ಕಂಥ ಯೋಜನೆಯನ್ನು ಬಂದಿರ್ತೀವಿ ನೋಡ್ತೀವಿ. ಹಾಗೆ ಹೀಗಾಗಿ ಈ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ವ್ಯಕ್ತಿಯ ಗರ್ಭದಲ್ಲೇ ಇರುವುದರಿಂದ ಹಿಡಿದು ಅವನ ಮರಣದವರೆಗೆ, ಈಗ ಒಂದು ಬಸ್ ಸರ್ಟಿಫಿಕೇಟ್ ಬೇಕು ನಾವು ಮುನ್ಸಿಪಾಲಿಟಿ ಹೋಗಬೇಕಾಗುತ್ತೆ, ಇಲ್ಲ ಪಂಚಾಯತಿ ಹೋಗಬೇಕಾಗುತ್ತೆ, ರಜೆ ಕೊಡೋಣ. ಹಾಗಾಗಿ ಆ ಸೇವೆಗಳನ್ನು ಕೊಡಬೇಕಾಗ್ತದೆ. ಶಾಂತಿ ಹಾಗೂ ಸಮೃದ್ಧತೆಯನ್ನು ಕಾಪಾಡಿ ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡಿ ನ್ಯಾಯ ಒದಗಿಸಿಕೊಡುವಲಿಕ್ಕೆ, ಶಿಕ್ಷಣ ನೀಡಲಿಕ್ಕೆ, ಉದ್ಯೋಗಾವಕಾಶ ಕಲ್ಪಿಸಲಿಕ್ಕೆ, ಅವಶ್ಯಕ ವಸ್ತುಗಳ ಪೂರೈಕೆ ಮಾಡಲಿಕ್ಕೆ, ದೇಶ ಸಂರಕ್ಷಣೆಗೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡಲಿಕ್ಕೆ, ಹೀಗೆ ಹಲವು 10 ರೀತಿಯ ಸೇವೆಗಳನ್ನು ಈ ಸಾರ್ವಜನಿಕ ಆಡಳಿತ ಒದಗಿಸಿದೆ. ಉದಾಹರಣೆಗೆ ನೋಡಿ, ನಾವು ತಮ್ಮ ಇಂಪ್ರೆಷನ್ ಕೊಡಬೇಕು, ಅದಕ್ಕೆ ರೇಷನ್ ತರಕ್ಕೆ ಹೋಗಿ ಅಲ್ಲಿ ನೆಟ್ವರ್ಕ್ ಹೋಗಿ ಅಲ್ಲಿ ಸರ್ವಿಸ್ ನೋಡಿ, ಅದನ್ನ ಮೊಬೈಲ್ ನೆಟ್ವರ್ಕ್ ಸರ್ವಿಸ್ ಬಂದ್ರೆ ಹೆಬ್ಬೆಟ್ಟು ತಗೊಂಡು ರೇಷನ್ ಕೊಡೋದು ಸರ್ಕಾರಿ ಸೇವೆ. ಅರ್ಥ ಆಯ್ತಾ? ಅಲ್ಲ, ಇನ್ನು ನಮಗೆ ಪಹಣಿ ತಗೋಬೇಕು, ಮ್ಯೂಟೇಷನ್ ತಗೋಬೇಕು, ನಾಡ ಕಚೇರಿಗೆ ಹೋಗ್ತೀವಿ, ಅಲ್ಲಿ ಹೋಗಿ ಸರ್ವೆ ನಂಬರು ಇದು ಪೈಕಿ ನಂಬರ್ ಹೇಳಿದ್ರೆ ಅವರು ಅದನ್ನ ತಗೊಳ್ತಾರೆ, ಸರ್ವಿಸ್ ಬರ್ತದೆ. ಹೀಗೆ ಜನಸ್ನೇಹಿ ಕೇಂದ್ರಗಳಾಗಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಆ ಸಾರ್ವಜನಿಕ ಹಿತಾಸಕ್ತಿಯನ್ನು ಈಡೇರಿಸಲಿಕ್ಕೆ ಸಾರ್ವಜನಿಕ ಆಡಳಿತ ವಿವಿಧ ಸೇವೆಗಳನ್ನ ಪೂರೈಕೆಯನ್ನ ಮಾಡಿಕೊಡುತ್ತೆ. ಇದು ಅತಿ ಅಗತ್ಯ. ಅದಕ್ಕೋಸ್ಕರ ವಿವಿಧ ಸೇವೆಗಳ ಪೂರೈಕೆ. ಅರ್ಥ ಆಯ್ತಾ? ನೆಕ್ಸ್ಟ್ 3ನೇದು ಕಾನೂನು ನೀತಿಗಳ ಅನುಷ್ಠಾನ. ಸರ್ಕಾರ ಅನೇಕ ಹೊಸ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರುತ್ತೆ. ಸರ್ಕಾರದ ಕಾನೂನು ನೀತಿಗಳ ಅನುಷ್ಠಾನ, ಕಾನೂನು ನೀತಿಗಳ ಅನುಷ್ಠಾನ ಇದನ್ನು ಜಾರಿ ತರದ ಯಾರ ಜವಾಬ್ದಾರಿ? ಸಾರ್ವಜನಿಕ ಆಡಳಿತ ನೌಕರ, ಸರ್ಕಾರಿ ನೌಕರರು. ನೋಡಿ, ಕಾನೂನು ನೀತಿಗಳನ್ನು ಜಾರಿಗೊಳಿಸುವುದರ ಮೂಲಕ ಸಾರ್ವಜನಿಕ ಆಡಳಿತ ಜನರಲ್ಲಿ ಅಥವಾ ಸಮಾಜದ ಜನರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇವಾಗ ಪೊಲೀಸ್ ವ್ಯವಸ್ಥೆ ಇದೆ, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಏನಾದ್ರು ಗಲಾಟೆ ಆದರೆ, ಘರ್ಷಣೆಗಳಾದರೆ, ಜಗಳ ಹೋಗಿ ಅದನ್ನು ತಣ್ಣಗೆ ಮಾಡಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಯಾವುದು? ಪೊಲೀಸ್, ಆರಕ್ಷಕ, ಆ ಸ್ಥಳೀಯ ಪೊಲೀಸ್ ಠಾಣೆ ಆಗ್ತದೆ. ಅವರೆಲ್ಲ ಅಂತಂದ್ರೆ ಜನ ಹೊಡೆದಾಡ್ತಿದ್ರು, ಕಚ್ಚಾಡ್ತಿದ್ರು, ಸತ್ತೋಗ್ತಿದ್ರು. ಅವರಿಗೆ ಕಾನೂನಿನ ಭಯ ಇದೆ, ಮತ್ತೆ ಅಪರಾಧಿತನ ಅಂತಕ್ಕಂಥದ್ದು ಕಾಡ್ತವೆ. ಆ ಭಯಕ್ಕೋಸ್ಕರ ಏನ್ ಮಾಡ್ತಾರೆ ಜನ ಎದುರಿ ಹಿಂದೆ ಸರಿತಕ್ಕಂಥ ಕಾನೂನು ನೀತಿಗಳ ಉಲ್ಲಂಘನೆ ಸೇವೆಯನ್ನು ಒದಗಿಸುವ ಜವಾಬ್ದಾರಿ ಸಾರ್ವಜನಿಕ ಆಡಳಿತದ್ದು. ಮತ್ತೆ ಸಾರ್ವಜನಿಕ ಆಡಳಿತ ನಿಷ್ಠೆ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸದೇ ಇದ್ದರೆ ಉತ್ತಮ ನೀತಿಯ ಗುರಿ ಕೇವಲ ಕಾಗದದ ಘೋಷಣೆಗಳಾಗಿ ಉಳಿಯುತ್ತವೆ. ಅಂದ್ರೆ ಸರ್ಕಾರದ ಆಶೋತ್ತರಗಳನ್ನು ಸರಿಯಾಗಿ ಜನ ತಲುಪಿಸೋ ಜವಾಬ್ದಾರಿ ಯಾವುದು? ಸಾರ್ವಜನಿಕ ಆಡಳಿತ. ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ, ಆಡಳಿತಗಳು ಸರ್ಕಾರ. ಆಡಳಿತಗಳು ಸರ್ಕಾರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ? ಅಲ್ಲಿ ಅದಕ್ಷತೆ, ಅಪ್ರಾಮಾಣಿಕತೆ, ಲಂಚಗೊಳಿತನ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರದ ಕಾನೂನು ನೀತಿಗಳ ಅನುಷ್ಠಾನವನ್ನು ಚಾಚಿತ ಪ್ರತಿಪಾದಿಸಿದಾಗ ಮಾತ್ರ ಸಾರ್ವಜನಿಕ ಆಡಳಿತ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. 4ನೇದು ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯ. ಸಾಮಾಜಿಕ ಭದ್ರತೆ ಕಾಪಾಡಲು ಅಗತ್ಯ. ಸಾಮಾಜಿಕ ಭದ್ರತೆ ಅಂತಂದ್ರೆ ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯ ಒಂದು ಸಾಧನವಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಸರ್ಕಾರಗಳು ಬದಲಾವಣೆಯಾದರೂ ಸಹ ಸಾರ್ವಜನಿಕ ಆಡಳಿತ ಶಾಶ್ವತ ವ್ಯವಸ್ಥೆಯಾಗಿರುವುದರಿಂದ ಅವು ಆಡಳಿತಕ್ಕೆ ಒಂದು ಸ್ಥಿರ ಸ್ವರೂಪವನ್ನು ಕೊಡಬೇಕಾಗ್ತದೆ. ಇದರಿಂದ ಆಡಳಿತ ಕಾರ್ಯಗಳು ಸುಗಮವಾಗಿ ನಿರ್ವಹಣೆಯಾಗಲು ಸಾಧ್ಯವಾಗುತ್ತೆ. ಉತ್ತಮ ಆಡಳಿತ ವ್ಯವಸ್ಥೆ ಇಲ್ಲದೇ ಇದ್ದಲ್ಲಿ ಅಧಿಕ ಅಥವಾ ಅತ್ಯಂತ ಪ್ರಬಲ ರಾಷ್ಟ್ರವು ಕೂಡ ಕುಸಿದು ಹೋಗುತ್ತೆ. ಉದಾಹರಣೆಗೆ ಪಾಕಿಸ್ತಾನ ಮಿಲಿಟರಿ ಆಡಳಿತ ಜಾಸ್ತಿ, ಅಲ್ಲಿ ಆವಾಗ ಏನಾಗ್ತದೆ, ಉಗ್ರಗಾಮಿಗಳ ಉಪಟಳ ಜಾಸ್ತಿಯಾಗಿ ಆಂತರಿಕ ವಿಕ್ಷೋಭಗಳು ಉಂಟಾಗ್ತಕ್ಕಂಥದ್ದು ನೋಡ್ಬೋದು. ಉದಾಹರಣೆ, ಪ್ರಾಚೀನ ರೋಮ್ ಸಾಮ್ರಾಜ್ಯ ಅಧಪತನ ಆಗಿದ್ದು ಸಾರ್ವಜನಿಕ ಆಡಳಿತ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಜದಲ್ಲಿ ಒಗ್ಗಟ್ಟು ಹಾಗೂ ಸಾಮರಸ್ಯವನ್ನು ಉಂಟು ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ಇದು ನೋಡುವ, ಎಲ್ಲಿ ಬೇರೆ ಬೇರೆ ದೇಶದಲ್ಲಿ ನೋಡ್ಬೋದು. ಉದಾಹರಣೆ ಫ್ರಾನ್ಸ್ನಲ್ಲಿ ಕ್ರಿಶ್ಚಿಯನ್ ಸಮಾಜದ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ಕೊಟ್ಟಿರುವಂಥ ಗಣರಾಜ್ಯದ ಅಧ್ಯಕ್ಷರ ವಿರುದ್ಧ ಪಾಕಿಸ್ತಾನದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಹೀಗೆ ಆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸಮಾಜದ ಜನರಿಗೆ ಭದ್ರತೆಯನ್ನು ಒದಗಿಸಿಕೊಡುವಲ್ಲಿ ಬಹಳ ಭದ್ರತೆ ಕಾಪಾಡಲಿಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ. ಮತ್ತೆ ಶಾಸಕಾಂಗ ಕಾರ್ಯಾಂಗಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಯಾವುದೋ ಸಾರ್ವಜನಿಕ ಆಡಳಿತ
ಅಂದ್ರೆ ಶಾಸಕಾಂಗ ರೂಪಿಸಿದಂತಹ ಸಾರ್ವಜನಿಕ ಶಾಸನ ಕಾಯ್ದೆ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇದು ಸಹಾಯ ಮಾಡುತ್ತೆ. ಜೊತೆಗೆ ಸರ್ಕಾರ ತಮ್ಮ ನೀತಿಗಳನ್ನು ಬದಲಾಯಿಸಿಕೊಳ್ಳಲು ಅಥವಾ ಅಗತ್ಯವಾದಂತಹ ಅಂಕಿಅಂಶ ಸಲಹೆಗಳನ್ನು ನೀಡಲಿಕ್ಕೆ ಈ ಸಾರ್ವಜನಿಕ ಆಡಳಿತ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಾವು ಎಷ್ಟೇ ಜಾಣರಾದ ಮಂತ್ರಿಗಳು IAS ಆಫೀಸರ್ ಹೇಳಿರ್ತಕ್ಕಂತಹ ಸಲಹೆ ಸೂಚನೆಗಳನ್ನು ನಾವು ಪಾಲಿಸಲೇಬೇಕಾಗಿದೆ. ಯಾಕಂದ್ರೆ ಅವರಿಗೆ ಕಾನೂನಿನ ಜ್ಞಾನ, ಕಾನೂನಿನ ಅರಿವು, ಕಾನೂನಿನ ಪಾಂಡಿತ್ಯವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಯೋಜಿತ ಶಾಸನದಲ್ಲಿ ಆಡಳಿತಾಂಗ ಶಾಸನಗಳಿಗೆ ಅಗತ್ಯ ವಿವರವನ್ನು ತುಂಬುವ ಮೂಲಕ ಕಾರ್ಯಾಂಗಕ್ಕೂ ಕೂಡ ಇದು ಸಾರ್ವಜನಿಕ ಆಡಳಿತ ಸಹಾಯವನ್ನ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಸಾರ್ವಜನಿಕ ಆಡಳಿತ ಪ್ರಮುಖ ಪ್ರಾಮುಖ್ಯತೆ ಅಗತ್ಯ. ಸರ್ಕಾರದ ಆಹಾರ ಸ್ತಂಭ, ವಿವಿಧ ಸೇವೆಗಳ ಪೂರೈಕೆ, ಸರ್ಕಾರದ ಕಾನೂನು ನೀತಿಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯವಾಗಿ ಬೇಕಾಗುತ್ತದೆ. ಇನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಲೂಥರ್ ಗಲಿಕ್ ಅಂತಕ್ಕಂಥವರು ಒಂದು ಪದವನ್ನು ಬಳಸ್ತಾರೆ, ಪೋಸ್ಡ್ ಕಾರ್ಡ್ ಅಂತ. ಪೋಸ್ಡ್ ಕಾರ್ಡ್ ನೆನ್ಪಿಟ್ಕೊಳ್ಳಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅದರಲ್ಲಿ ಪ್ರತಿಯೊಂದು ಅಕ್ಷರವನ್ನು ಕೂಡ ನಾವು ನೋಡಬಹುದು. ಈ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಬಗ್ಗೆ ಚಿಂತಕರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ವಿಶಾಲವಾದಂತಹ ಅರ್ಥ ಹೊಂದಿದೆ ಅಂತ ಹೇಳಿ ಹೇಳ್ತಾರೆ. ಅದೇ ಉದಾಹರಣೆ ವುಡ್ರೋ ವಿಲ್ಸನ್, LD ವೈಟ್ ಇವರು ವ್ಯಾಪಕ ದೃಷ್ಟಿಕೋನವನ್ನ ಹೊಂದಿದೆ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಇನ್ನು ಲೂಥರ್ ಗಲಿಕ್ ಮತ್ತು ಸೈಮನ್ ಅಂತಕ್ಕಂಥವರು ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿರುತ್ತದೆ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಆದರೆ ಈ ಲೂಥರ್ ಗಲಿಕ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಕೇವಲ ಸರ್ಕಾರದ ಅಂಗವಾದಂತಹ ಕಾರ್ಯಾಂಗದ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿ ಅವರು ಪದವನ್ನು ಬಳಸ್ತಾರೆ. ಪೋಸ್ಡ್ ಕಾರ್ಡ್ ವ್ಯಾಪ್ತಿ ಬಗ್ಗೆ ಬಂದಾಗ ವ್ಯಾಪ್ತಿ ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು P O 3 S P ಅಂದ್ರೆ ಪ್ಲಾನಿಂಗ್ ಯೋಜನೆ, PLANING ಪ್ಲಾನಿಂಗ್. O ಆರ್ಗನೈಸೇಷನ್ ಸಂಘಟನೆ, ಯೋಜನೆ ಸಂಘಟನೆ. S ಸ್ಟಾಫಿಂಗ್ ಸಿಬ್ಬಂದಿ ವರ್ಗ. D ಅಂದ್ರೆ ಡೈರೆಕ್ಷನ್, ಡೈರೆಕ್ಷನ್ ನಿರ್ದೇಶನ. CO ಕೋಆರ್ಡಿನೇಷನ್, ಸಮನ್ವಯ, ಕೋಆರ್ಡಿನೇಷನ್ ಸಮನ್ವಯ. ರಿಪೋರ್ಟಿಂಗ್ ವರದಿ ಮಾಡುವುದು, ವರದಿ. ಲಾಸ್ಟ್ ಗೋಲ್ಡನ್ ಬಡ್ಜೆಟಿಂಗ್, ಆಯವ್ಯಯ. ಬಡ್ಜೆಟಿಂಗ್ ಅಂತ ಹೇಳಿ ಪೋಸ್ಡ್ ಕಾರ್ಡ್ ಬಂತು. ಲೂಥರ್ ಗಲಿಕ್ ರವರು ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನ ಈ ಪ್ರಮುಖವಾಗಿ 7 ಆಂಗ್ಲ ಅಕ್ಷರಗಳನ್ನು ಜೋಡಿಸಿ ಒಂದು ಪೋಸ್ಡ್ ಕಾರ್ಡ್ ಅಂತ ಹೇಳಿ ಬಳಸಿದ್ರು. ಪ್ಲಾನಿಂಗ್ ಅಂತಂದ್ರೆ ನೋಡಿ, ಸರ್ಕಾರ ಯಾವುದೇ ಒಂದು ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಯಂತ್ರ ಫಸ್ಟ್ ಏನು ಪ್ಲಾನ್ ಅಂದ್ರೆ ಯೋಜನೆಯನ್ನ ಹಾಕೊಳ್ಬೇಕು. ತಾನೇನು ನಿರ್ವಹಿಸಬೇಕು, ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು, ಅವುಗಳನ್ನು ಅನುಷ್ಠಾನ ತರಕ್ಕೆ ಯಾವ ವಿಧಾನವನ್ನ ಅನುಸರಿಸಬೇಕು ಅನ್ನೋದನ್ನ ಮೊದಲು ಪ್ಲಾನ್ ಮಾಡಿಕೊಂಡು ಸ್ಥೂಲವಾದಂತಹ ರೂಪರೇಷೆಗಳ ಯೋಜನೆಯನ್ನ ತಯಾರಿಸ್ತಾರೆ. ಅದು ಮೊದಲನೇ ಪ್ಲಾನಿಂಗ್. ಎರಡನೇದು ಆ ಉದ್ದೇಶಿತ ಗುರಿ ಸಾಧನೆಗೋಸ್ಕರ ಏನು ಯೋಜನೆ ಹಾಕೊಂಡಿರೋಲ್ಲ ಆ ಕಾರ್ಯವಿಧಾನಗಳನ್ನು ಈಡೇರಿಸಲಿಕ್ಕೆ ಸಂಘಟನೆಯನ್ನು ಮಾಡಿಕೊಳ್ಳೋದು. ಅಂದ್ರೆ ಯಾವುದೋ ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ಮತ್ತು ಅವುಗಳು ನಿರ್ವಹಿಸಬೇಕಾದಂತಹ ಕಾರ್ಯಗಳನ್ನು ವಿವಿಧ ಇಲಾಖೆಗಳಿಗೆ ಹಂಚುವುದು. ಈಗ ಒಂದು ಶಾಲೆ ಅಂದರೆ ಹೆಡ್ ಮಾಸ್ಟರ್ ಅವ್ರು ಪ್ಲಾನ್ ಮಾಡ್ತಾರೆ, ಅವು ಅಡಿಯಲ್ಲಿ ಆರ್ಗನೈಸೇಷನ್, ನಾವು ಸರಿಯಾದಂತಹ ಸಹಶಿಕ್ಷಕರು ಅವುಗಳನ್ನು ಕಾರ್ಯಗತಗೊಳಿಸಬೇಕಾಗ್ತದೆ. ಅಂದ್ರೆ ಆರ್ಗನೈಸೇಷನ್, ಸಂಘಟನೆ. ಮೂರನೇ ಸಿಬ್ಬಂದಿ ವ್ಯವಸ್ಥೆ. ಇವೆಲ್ಲ ಕೆಲಸ ಕಾರ್ಯಗಳನ್ನು
ಮಾಡಲಿಕ್ಕೆ ಸಿಬ್ಬಂದಿಗಳು ಬೇಕಾಗ್ತದೆ, ನೌಕರರು ಅಂತ ಕರೀತಾರೆ. ಅಂದ್ರೆ ಆಡಳಿತ ಕಾರ್ಯಗಳನ್ನು ನಿರ್ವಹಿಸಬೇಕಾದ ಸಿಬ್ಬಂದಿ ನೇಮಕ, ಅವರಿನ ತರಬೇತಿ ಹಾಗೂ ಸೇವಾ ನಿಯಮಗಳನ್ನು ಕೂಡ ನಿರ್ಧರಿಸತಕ್ಕಂಥದ್ದು ಆ ಒಂದು ಸಾರ್ವಜನಿಕ ಆಡಳಿತದ ಜವಾಬ್ದಾರಿಯಾಗಿದೆ. ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಿದಂತೆ ಅವರಿಗೆ ನಿರ್ದೇಶನ, ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಹಾಗೂ ನಿರ್ದೇಶನವನ್ನು ಕೂಡ ನೀಡುವುದು, ಅವುಗಳನ್ನು ಮತ್ತೆ ತೀರ್ಮಾನವನ್ನು ಕೈಗೊಳ್ಳುವುದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಮತ್ತೆ ವಿವಿಧ ಇಲಾಖೆ, ನಿಗಮ ಹಾಗೂ ಇವುಗಳ ನಡುವೆ ಮೇಲಧಿಕಾರಿ ಮತ್ತು ಅಧೀನಾಧಿಕಾರಿಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಬೇಕಾಗ್ತಕ್ಕಂಥದ್ದು. ಸರ್ಕಾರದ ವಿವಿಧ ಇಲಾಖೆಗಳು ಘರ್ಷಣೆ ಭಿನ್ನಾಭಿಪ್ರಾಯಗಳನ್ನು ಉದ್ಭವ ಆದವುಗಳನ್ನು ನಿವಾರಿಸಿ ಅವುಗಳ ಕಾರ್ಯಗಳನ್ನು ಸಂಯೋಜನೆಗೊಳಿಸುವುದು ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಬರ್ತದೆ. ಹಾಗೆಯೇ ಅವುಗಳೆಲ್ಲವುಗಳನ್ನು ನಾವು ಮಾಡಿದಂಥ ಕೆಲಸಗಳನ್ನು ಉನ್ನತಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಕ್ಕಂಥ ವರದಿ, ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ವಿವಿಧ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನು ಸಲ್ಲಿಸುವುದು, ದಾಖಲೆ, ಸಂಶೋಧನೆ ಮತ್ತು ತನಿಖೆಯ ಮೂಲಕ ಶಾಸಕರಿಗೆ ವರದಿಯನ್ನು ನೀಡತಕ್ಕಂಥ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಅಂದರೆ ಆಯಾ ವ್ಯಯ, ಅಂದರೆ ಹಣಕಾಸಿನ ಯೋಜನೆ. ಇವೆಲ್ಲ ಪ್ಲಾನು ಮತ್ತು ಸ್ಟಾಫು ಸಂಯೋಜನೆ ಇವೆಲ್ಲವೂ ಮಾಡ್ಕೊಂಡ ನಂತರ ಈ ಕೆಲಸ ಕಾರ್ಯಗಳನ್ನು ಉದ್ದೇಶಿತ ಗುರಿ ಸಾಧನೆಗೆ ಬೇಕಾಗಿರತಕ್ಕಂಥ ಹಣಕಾಸು ಅಂತಕ್ಕಂಥದ್ದು, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಮುಂತಾದವುಗಳು ಕೂಡ ಈ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ಈ ಲೂಥರ್ ಗಲಿಕರವರು ಈ ಪದದಲ್ಲಿ ಬಳಸುತ್ತಾರೆ. ಪೋಸ್ಟಲ್ ಕಾರ್ ಅಂತ. ಒಟ್ಟಾರೆಯಾಗಿ ಇತ್ತೀಚೆಗೆ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯಲ್ಲಿ ತುಂಬಾ ವಿಶಾಲವಾಗಿ ರಕ್ಷಣಾತ್ಮಕ ಮತ್ತು ನಿಯಂತ್ರಣಾತ್ಮಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ನಾಗರಿಕ ಸಮಾಜ ಇವತ್ತು ಏನಾಗ್ತದೆ, ದಿನದಿಂದ ದಿನಕ್ಕೆ ವಿಶಾಲವಾಗಿ ಬೆಳೀತದೆ. ಬೆಳೆದಂತೆಲ್ಲ ನಮ್ಮ ಕಾರ್ಯಕ್ಷೇತ್ರಗಳ, ನಮ್ಮ ಸೇವೆಗಳ ವ್ಯಾಪ್ತಿ ವಿಸ್ತಾರವಾಗ್ತಾ ಇದೆ. ಹಾಗೆ ಜನರ ಅಪೇಕ್ಷೆಗಳು, ಜನರ ಬೇಡಿಕೆಗಳು, ಜನರ ಆಕಾಂಕ್ಷೆಗಳು ಕೂಡ ಬದಲಾವಣೆ ಆಗ್ತವೆ. ಅವುಗಳನ್ನು ಈಡೇರಿಸತಕ್ಕಂಥದ್ದು ಸರ್ಕಾರದ ಕಾರ್ಯಾಂಗದ ಪ್ರಮುಖ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದುವರೆಗೆ ನಾವು ಸಾರ್ವಜನಿಕ ಆಡಳಿತ ಅಂದರೆ ಏನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು, ಪ್ರಾಮುಖ್ಯತೆ, ವ್ಯಾಪ್ತಿ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಉಳಿದಿದ್ದ ನೇಮಕಾತಿ ವಿಧಾನ, ತರಬೇತಿ ವಿಧಾನ, ತರಬೇತಿ ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ?